ಶಫೀಸಾದೇವರೇ, ಈ ಪ್ರಪಂಚ ಒಂದಲ್ಲ ಒಂದು ದಿನ ಇಡೀ ಪ್ರಪಂಚ ದೇವರಿಂದ ರಚಿತವಾದ ಕಾನೂನಿನ ಮೂಲಕ ಆಳಲ್ಪಡುತ್ತೆ ಮತ್ತು ಆಳಲ್ಪಡಬೇಕು ಅಂತ ಯೋಚನೆ ಮಾಡುವಂಥ ಪ್ರತಿಯೊಬ್ಬನು ಪೊಟೆನ್ಷಿಯಲ್ ಭಯೋತ್ಪಾದಕ ಅಂತ ನಾನು ಅಂತೀನಿ. ಅದು ಕುರಾನ್ ವಿರುದ್ಧ. ಯಾವುದು? ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಲಕುಂ ದೀನುಕುಂ ವಲಿಯದೀನ್. ತುಂಬ ಸೂಕ್ತಗಳು ಹೇಳ್ತೀನಿ ನಾನು. ವಲಾ ತಸುಬುಲ್ಲದಿನ ಯದೂನ ಮಿನ್ ದೂನಿಲ್ಲ. ಈ ರೀತಿಯಲ್ಲಿ ಹಲವಾರು ಸೂಕ್ತಗಳು ಹೇಳ್ತಾ ಇರೋದು ಈ ಜಗತ್ತಿನಲ್ಲಿ ಇಸ್ಲಾಂ ಮಾತ್ರ ಇರಬೇಕು ಅಂತ ಕುರಾನ್ ಹೇಳಿಲ್ಲ. ನನ್ನ ಸೆಂಟೆನ್ಸ್ ಸಿಂಪಲ್ ಇದೆ. ನೀವು ಹೇಳಿದ ಸೆಂಟೆನ್ಸ್ಗೆ ನಾನು ಅರ್ಥ ಹೇಳ್ತಾ ಇರೋದು. ಅಲ್ಲ, ಒಂದು ನಿಮಿಷ. ಒಂದಲ್ಲ ಒಂದು ದಿನ ನಾನಿರುವ ರಾಜ್ಯ, ನಾನಿರುವ ದೇಶ, ಇಡೀ ಪ್ರಪಂಚ ದೇವರಿಂದ ನಿರ್ಮಿತಗೊಂಡಿರುವ ಕಾನೂನಿನಿಂದ ನಡೆಯುತ್ತೆ. ಈ ಸಂವಿಧಾನ, ಪ್ರಜಾಪ್ರಭುತ್ವ ಇವೆಲ್ಲ ಕೂಡ ಮಾನವ ನಿರ್ಮಿತ. ಇವೆಲ್ಲ ಹೋಗಿ ದೈವ ನಿರ್ಮಿತ ಕಾನೂನು ಬರಬೇಕು ಅಂತ ಯೋಚನೆ ಮಾಡ್ತಾನಲ್ಲ, ಅವನು ಪೊಟೆನ್ಷಿಯಲ್ ಭಯೋತ್ಪಾದಕ. ಪೊಟೆನ್ಷಿಯಲ್ ಭಯೋತ್ಪಾದಕ. ಅಮೆರಿಕದ ಒಂದು ಅಮೆರಿಕದ ಒಂದು ಸರ್ವೆ ಹೇಳಿದ್ರಿ. ಅಮೆರಿಕದ್ದೇ ಒಂದು ಸರ್ವೆ ನಾನು ಹೇಳ್ತಾ ಇದ್ದೀನಿ. 37% ಮುಸ್ಲಿಮರು ಹಂಗೆ ಯೋಚನೆ ಮಾಡ್ತಾರೆ. ಶರಿಯಾದಿಂದ ಈ ಜಗತ್ತು ಸಾಧ್ಯನೇ ಇಲ್ಲ. ಒಂದು ನಿಮಿಷ. ಬೇರೆ ಬೇರೆ ದೇಶಗಳ ಮುಸ್ಲಿಮರನ್ನು ಸರ್ವೆ ಮಾಡಲಾಗಿ ಈ ಜಗತ್ತು ಶರಿಯಾದಿಂದ ನಡಿಬೇಕಾ ಅಂತ ಕೇಳಿದ್ರೆ 137 ಜನ ಹೌದು, ಶರಿಯಾನೇ ಶ್ರೇಷ್ಠವಾದ ಕಾನೂನು. ಭಾರತದಲ್ಲ, ಜಗತ್ತಿನಲ್ಲಿ ನೀವು ಕೇಳ್ತಾ ಇದ್ದೀರಿ. ಹೌದು, ಇಡೀ ಜಗತ್ತಿನಲ್ಲಿ 53 ಮುಸ್ಲಿಂ ರಾಷ್ಟ್ರಗಳಿದೆ ರೀ. ಅಲ್ಲಿ ಶರಿಯಾ ಪ್ರಕಾರನೇ ನಡೆಯುತ್ತೆ. ಶರಿಯಾ ಪ್ರಕಾರ ನಡೆಯುತ್ತೆ. ಅರಬ್ ರಾಷ್ಟ್ರಗಳಲ್ಲಿ ನೀವು ಒಂದು ರೌಂಡ್ ದುಬೈಗೆ ಹೋಗಿ ಬರೋಣ. ಅಲ್ಲ, ಅದು ಬೇರೆ. ತೋರಿಸ್ತೀನಿ ನಿಮಗೆ. ಶರಿಯಾ ರಾಷ್ಟ್ರದ ಪ್ರವಾಸೋದ್ಯಮ ಅದು ಬಿಡಿ. ನಾನು ಹೇಳ್ತಾ ಇರೋದು ಮುಸ್ಲಿಂ ರಾಷ್ಟ್ರದಲ್ಲಿ ಶರಿಯಾ ಪ್ರಕಾರ ನಡೆಸೋದು ಏನು ತೊಂದರೆ ಇಲ್ಲ. ಏನು ತೊಂದರೆ? ಇಸ್ತಾಂಬುಲ್ನಲ್ಲಿ ಶರಿಯಾ ಪ್ರಕಾರ ನಡೀಬೇಕು ಅಂತ ಒಬ್ಬ ಆಲೋಚನೆ ಮಾಡಿದರೆ ಏನು ತಪ್ಪಿದೆ? ಭಾರತದಲ್ಲಿ, ಚೈನಾದಲ್ಲಿ ಹಾಗೆ ಆಲೋಚನೆ ಮಾಡುವಂಗಿಲ್ಲ. 53 ರಾಷ್ಟ್ರಗಳಿವೆ, ಅಲ್ಲಿ ಆಲೋಚನೆ ಮಾಡಲಿ. ಆ 37% ಆಗಿರ್ಬೋದು ನೀವು ಹೇಳಿದ್ದು. ಭಾರತದಲ್ಲಿ ಪರ್ಸೆಂಟೇಜ್ ಹೇಳಿ, ನೀವು ನನಗೆ ವರದಿ ಹೇಳಿ. ಭಾರತದ ಪರ್ಸೆಂಟೇಜು 130 ಕೋಟಿ ಭಾರತೀಯರಲ್ಲಿ ಎಷ್ಟು ಮಂದಿ ಇಲ್ಲಿ ಶರಿಯಾ ಪ್ರಕಾರ ನಡೀಬೇಕು ಅಂತ ಆಲೋಚನೆ ಮಾಡುವವರಿದ್ದಾರೆ? ನಾಳೆ ನೀವು ನೋಡಿ ಹೇಳಿ. ಒಂದು ಸ್ಟಿಂಗ್ ಆಪರೇಷನ್ ಮಾಡಿಸ್ಲಾ? ಮಾಡಿ ಗಾಬರಿ ಆಗ್ಬಿಡ್ತೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.